ಬಾರಮ್ಮ, ಹೋಗೋಣ ಬಾ ಒಳಕ್ಕೆ. ಅವಳು ಅವಳ ಬಂದು 3 ನಾಳು ಇರ್ಬೇಕಂದ್ರೆ ಹಾಂ 3 ನಾಳು ಇರ್ಬೇಕಂದ್ರೆ ನಾವು ಯಾಕಮ್ಮ ಬಿಡಬೇಕು? ಬಾ ಫಸ್ಟ್ ಒಳಕ್ಕೆ ಹೋಗೋಣ ಬಾ ನಾವು. ಮತ್ತೆ ಬಾ, ಎದ್ರಿಕೊಂಡಿದ್ರೆ ಹಿಂಗೆ ಎದುರಿಸ್ತಿರ್ತಾನೆ ನಿಮ್ಮ ಅಪ್ಪಯ್ಯ. ನಾವು ದಬಾಸಿ ಹೋಗಬೇಕು. ದಬಾಸಿ ಹೋಗ್ಲಿಲ್ಲ ಅಂದ್ರೆ ಇವಾಗ ಧೈರ್ಯವಾಗಿ ಮುಂದೆ ನಿಗ್ಲಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಧೈರ್ಯ ಮುಖ್ಯ. ಧೈರ್ಯವಾಗಿ ಮುನ್ನುಗ್ತಾ ಇರಬೇಕು. ಇವಾಗ ಎಲ್ಲದ್ರಾಗೂ ಧೈರ್ಯವಾಗಿದ್ದರೆ ಮಾತ್ರ. ನಾವು ಹೆದರ್ಕೊಂಡಿದ್ರೆ ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ಇವಾಗೇನೋ ಹಿಂಗಿರ್ತೀವಿ. ಮಳೆಗಾಲದಾಗ ನಾವು ಏನು ಮಾಡ್ಬೇಕು ಹೇಳು? ಮಳೆ ಹೋಯ್ತೈತೆ, ತಿಂಗ್ಳುಗಟ್ಟಲೆ ಹಿಡ್ಕೊಂಬತ್ತೆ. ಅವಾಗ ಹೊರಗೆ ಅಡುಗೆ ಮಾಡೋಕ್ಕಾಗಲ್ಲ, ಸೌದ್ ನೆಂದಿರ್ತವೆ. ಏನು ಮಾಡೋಣ? ಅದಕ್ಕೇನೆ ದಬಾಯಿಸಿ ಒಳಕ್ಕೆ ಹೋಗೋಣ ಬಾ. ಇಲ್ಲಿ ಅವಳು ಯಾವಳಗ ಬಂದು ಇಲ್ಲಿ ಜಾಗ ಇರ್ಬೇಕಂದ್ರೆ ನನಗಿಲ್ಲಿರೋ ಅಧಿಕಾರ ಇಲ್ಲ. ಹಂಗಾದ್ರೆ ಬಾ ಹೋಗೋಣ. ಯಾಕೆ ಹೆದರಿಕೆಬೇಕು? ನಾವು ಈ ಸ್ಥಿತಿನ ದಬಾಯಿಸಿ ಹೋಗಲಿಲ್ಲ. ಅದಕ್ಕೇನೆ ಇವತ್ತು ದಬಾಯಿಸಿ ಹೋಗ್ಬಿಡೋಣ ಒಳಕ್ಕೆ. ನಡಿ ಹೋಗೋಣ. ಎದುರ್ಕೊಂಡ್ರೆ ಎದುರಿಸ್ತಾನೆ ನಿಮ್ಮ ಅಪ್ಪಾಯಿ. ಅವಳು ಯಾವಳನ್ನ ಕರ್ಕೊಂಬಂದಿರ್ಬೇಕಂದ್ರೆ ನನಗೆ 7 ಹೊಟ್ಟೆ ಉರಿಯಾಕಿಲ್ಲ. ಕಟ್ಕೊಂಡು ಹೆಂಡ್ತಿ ಈ ವರ್ಷ ಕಾಪ್ರೆ ಮಾಡಿ 2 ಮಕ್ಕಳು ನಾಡ್ದು ಈ ಮನೆಯಾಗ ಈಸ್ತಿನ ಕಾಪ್ರ ಮಾಡಿ ಇದ್ದಾಳು. ನನಗೆ 7 ಹೊಟ್ಟೆ ಉರಿಯಾಕಿಲ್ಲ ಈ ಮನೆಯಾಗಿ. ಅವಳು ಯಾವಳ ಹುಡುಗರನ್ನ ಕರ್ಕೊಂಡು ಅವ್ರು ಯಾರ ಮಕ್ಕಳು ಏನೋ ಕಂಡರ ಮಕ್ಳನ್ನ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡು ಅವ್ರು ನೋಡ್ಕೊಂಬ ಅಂಥದ್ದು ಏನು ಬಂದೈತೆ ಇವ್ನು ಕಟ್ರನ ಅಂತನಿಗೆ. ಹೋಗು, ಕಂಡರ ಮಕ್ಳನ್ನ ಸಾಕ್ತಾನಲ್ಲ. ಈ ಮನೆಯಕ್ಕೆ ಬಂದು ಯೋಸ್ತಿನ ಆತಮ್ಮ. ನಡಿ ಹೋಗೋಣ. ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇಲ್ಲೇ ಮಾಡ್ಕೊಂಡು ಮನ ಅವಳನ್ನ ಓಡಿಸ್ಬೇಕು ಈ ಮನೆಯಾಗ ಇತ್ಕೊಂಡು ನಾವು. ಅಮ್ಮ 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 ಬಾರಮ್ಮ, ಇಲ್ಲಿ ನೋಡ್ಬಾ ಯಾರ ಬಂದಾರೆ. ಏಯ್ ಬಾರೆ ಹೋಗ ಹಸಿಕೆ. ಓ ಇನ್ನೋನು ಅಮ್ಮ ಇನ್ನು ಕರೀತಾಳೆ. ಬಾರೆ ಹೋಗು. ಯಾರಮ್ಮ? ಇವ್ರೆ. ಏಯ್ ಈ ಮನೆ ಒಳಕ್ಕೆ ಯಾಕೆ ಬಂದ್ರಿ? ಏಯ್ ನನ್ನ ಮನೆ ಕಣೆ ಇದು, ನಂದು ಮನೆ. ಬಾರೆ ಹೋಗ ಹಸಿಕೆ. ಬಾರೆ ಹೋಗು. ನಿನ್ನ ಹಸಿಗೆ ಹಾಕಕ್ಕೆ ಬಂದಿದ್ದೀನಿ. ಈ ಮನೆಯಿಂದ ಹಸಿಗೆ ಓಡ್ಸಕ್ಕೆ ಬಂದಿದ್ದೀನಿ ನಾನು. ಬಾರೆ ಹೋಗು. ಏಯ್ ಇದು ನನ್ನ ಮನೆ, ನನ್ನ ಗಂಡನ ಮನೆ ಇದು. ಹೋಗ ಹಸಿಕೆ. ಓಹೋ ಅಕ್ಕ, ಇವೆಲ್ಲ ಜೋರ್ಗಿರೆಲ್ಲ ಬೇಡ ಕಣಕ್ಕ. ನೀನು ಇದೆಲ್ಲನ ಬಿಟ್ಟು ಬಿಡ್ಬೇಕು. ನೀನು ಇದೆಲ್ಲ ಬಿಟ್ಟರೆ ಮಾತ್ರ. ಏನು ಅಷ್ಟು ಜೋರು ಮಾಡ್ತಾ ಇದೆಯಲ್ಲ? ಆಹಾ, ನೀನು ಬಾರಿ ಕಿಲಾಡಿ ಇದೆಯಾ. ಇಬ್ರು ಮಕ್ಳನ್ನ ಕರ್ಕೊಂಬಂದು ಎಷ್ಟು ನಾಟಕ ಆಡ್ಕೊಂಡು ಈ ಮನೆಯಾಗ ಸೇರ್ಕೊಂಡಿದ್ಯೆ. ಏಯ್ ಮುಚ್ಕೊಂಡಿದ್ರೆ ಸರಿ. ಅಂತಗೇನಾದರೂ ಮಾತಾಡಿದ್ದೀರ ಅಂದರೆ ಗ್ರಾಚಾರ ನೆಟ್ಗಿರೋದಿಲ್ಲ ನೋಡ್ರಿ. ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ರಿ. ನಡಿ ರೇಚಿಕ್, ನಮ್ಮದೇ ಮನೆ ಇದು. ನನ್ನ ಗಂಡ ಈ ಮನೆಗೆ ಬಂದ್ಮೇಲೆ ಇದು ನಮ್ಮದೇ ಮನೆ. ನೀವೇನ್ರಿ ಇಲ್ಲಿ ಮಾತಾಡೋದು? ಇಲ್ಲಿ ಬರೋ ಅಧಿಕಾರ ನಿಮ್ಗೇನೈತಿ? ಓ, ನನಗೆ ಬರೋ ಅಧಿಕಾರ ಏನೈತಿ ಅಂತ ಕೇಳ್ತಾ ಇದೀಯ ನೀನು? ಬರೋ ಅಧಿಕಾರ ಏನೈತಿ ಅಂತ? ಅಧಿಕಾರ ಇರೋದಕ್ಕೆ ಕಣೆ ಈ ವರ್ಷ ಬಾಳಿ ಬದುಕಿ ನನ್ನ ಮನೆಯಾಗ ಇತ್ಕೊಂಡು ಹೋದಾಳು ನಾನು. ನನ್ನೇನೇ ಬರೋ ಅಧಿಕಾರ ಏನೈತಿ ಅಂತ ಅದು ನನ್ನೇ ಕೇಳ್ತಾ ಇದೀಯ ನೀನು? ಇದು ನನ್ನ ಮನೆ ಕಣೆ, ನಂದು ಮನೆ ಇದು. ಒಬ್ಬಮ್ಮ ಹೇಳ್ತೀನಿ ಹಸಿಕೆ. ಮನ ಮರ್ಯಾದೆ ಇಲ್ಲೋ ದೆಂಗಸ್ರಿನ ಒಳಕ್ಕೆ ಬಂದಿರೋದು ನೋಡ ಮನೆ ಒಳಕ್ಕೆ. ನಡೀರಿ ಹಸಿಕೆ. ಯಾಕೆ ಬಂದೈದ್ರಿ ಪಾಪ? ಸುರೇಂದ್ರ ತಡಿ, ಬಿಸಿನೀರಿಗೆ ಬೆಣ್ಣು ಕರ್ಗದಮ್ಮಂಗೆ ಅವ್ನು ಕರೆದ್ರೆ ನೀ ಬಗ್ಗದಿವ್ರು. ಅಲ್ಲ ಬಂದಿರೋದು ನೋಡು ಮನ ಮರ್ಯಾದೆ ಇಲ್ದಾರು ಒಳಕ್ಕೆ. ನಡೀರಿ ಹಸಿಕೆ ನಡೀರಿ. ಓಹೋ ಇವಳಿಗೆ ಅಸ್ಲಿದ್ ನೋಡಿ, ಇವಳಿಗೆ ಏನು ಪಿರ ಬಂದೈತಿ. ಸುಮ್ಮನಿರೋದು ಕಾಲಿ ನೀನು. ಓಹೋ, ನಾವು ಇವಳನ್ನ ಇಲ್ಲಿಂದ ಕಳ್ಸಕ್ಕೆ ಬಂದಿದ್ದೀವಿ. ಇವಳು ಯಾಕೆ ಬರ್ಬೇಕಿಲ್ಲಿಗೆ? ಮನೆಗೆ ಬರೋ ಅಧಿಕಾರ ಏನೈತೆ? ಇವಳು ಯಾವಳು ಇವಳು? ಇದು ನಂದು ಮನೆ. ನಾವು ಅದಕ್ಕೆ ಮತ್ತೆ ನುಗ್ಗಿ ಬಂದಿದ್ದೀವಿ ಇವತ್ತು. ಯಾರಿಗೂ ಎದ್ರದ್ದು ಬೇಡ ಅಂತೇಳಿ ನುಗ್ಗಿ ಬಂದಿದ್ದೀನಿ ಇವತ್ತು. ಏಯ್ ಈ ಮನೆ ಒಳಗಡೆ ಯಾಕೆ ಬಂದೆ? ಆಚೆ ಕಳಿಸೋ ಸೌಭಾಗ್ಯ. ನೀನು ನೋಡ್ತಾ ಇದೆಯಲ್ಲ, ಕಳಿಸೋ ಹಸಿಕೆ. ಹೇಳ್ತೀನಿ ಅವ್ರಿಗೆ ಈ ಮನೆ ಒಳಗೆ ಬರೋ ಅಧಿಕಾರ ಏನೈತೆ? ಅದೇ ಕೇಳ್ತಾ ಇದ್ದೀನಿ. ಕೇಳ್ತಾ ಇದ್ರೆ ಹೆಂಗೆ ಮಾತಾಡ್ತಾರೆ ನೋಡು ಇವರು. ನಮ್ದಿದು ಮನೆ ಹಂಗೆ ಹಿಂಗೆ ಅಂತ ಜೋರು ಮಾಡ್ತಾ ಇದ್ದಾರೆ. ಎಳ್ಕೊಂಡು ಹೋಗೋಣ ಹೊರಕ್ಕೆ. ಎಳ್ಕ ಇಲ್ಲಿ ಹೇಳ್ತೀನಿ. ತೆಗಿಲಿ ಇವಳನ್ನ ನೀನು ಎಳ್ಕೊಂಬ. ಇಲ್ಲಿ ಸುಪ್ಪಿನ ಇವಳನ್ನ ನಾನು ಹೇಳಿದ್ದೀನಿ. ಇಬ್ಬರು ಹೊರ ಕೇಳಿಯೋಣ. ಈ ಮನೆ ಒಳಗೆ ಕಾಲಿಕ್ಕ ಯೋಗ್ಯತೆ ಇಲ್ಲ, ಅಧಿಕಾರ ಇಲ್ಲ. ಬಾರಪ್ಪ, ಗುದ್ದಾಡಬೇಡ. ಸುಮ್ಮನಿರಮ್ಮ, ಇಲ್ಲೇ ಇರು ನೀನು. ಅಮ್ಮ ಆ ಹುಡುಗಿನ ಸುಮ್ಮನಿರ್ಸಮ್ಮ. ಅದು ಪಾಪ ಗುದ್ದಾಡೋದಂದ್ರೆ ಆಗಲ್ಲ. ಸುಮ್ಮನಿರ್ಸೋದು ಹುಡುಗಿನ. ಗುಂಡಮ್ಮ ಹೋಗಮ್ಮ, ಅಜ್ಜಿ ಜೊತೆಗೆ ಹೋಗಮ್ಮ. ಗುಂಡಮ್ಮ ಬಾರಮ್ಮ, ಇತ್ಲ ಬನ್ನಿ. ಬಿಡು ನೋಡು, ಬರೋ ಅಧಿಕಾರ ಐತೆ, ಅದಕ್ಕೆ ಬಂದಿದ್ದೀವಿ. ನೀನು ಯಾಕೆ ನಮ್ಮನ್ನು ಒಯ್ಯೋದು? ಒಯ್ಯಿ ಕೊಡ್ದು. ಬಿಡೆ ಕಯ್ಯ ಎಷ್ಟು ಜೋರಾಗಿ ಹಿಡ್ಕೊಂಡವಳು ನೋಡಮ್ಮ ಇವಳು. ನೋಡಮ್ಮ ಎಷ್ಟು ಮಟ್ಟಿಗೆ ಇರಬೇಡ. ನೋಡಮ್ಮ, ನನ್ನ ಮಗಗೆ ಫೋನ್ ಮಾಡಿದ್ದೀನಿ ತಡಿ, ನನ್ನ ಮಗನ ಕರೆಸ್ತೀನಿ. ನನ್ನ ಮಗ ಬರಲಿ, ನಾನು ಈಗ ಮಾತಾಡಲ್ಲ. ಇನ್ನು ಮನೆಗೆ ಬರೋ ಅಧಿಕಾರ ಇಲ್ಲ ಅಂದ್ಕೊಂಡಿದೀಯೆ. ನಾವು ಈ ದಿನ ದಬಾಯಿಸಿ ಬರಲಿಲ್ವಲ್ಲ, ಅದಕ್ಕೆ ನಮ್ಮನ್ನು ಸದ್ರ ತಗೊಂಡಿದೀಯೆ. ಏನಿಲ್ಲ, ನಾವು ದಬಾಯಿಸಿ ಬರೋದೇನೆ. ಇದು ನಮ್ಮದು ಮನೆ. ನಾನು ಇಷ್ಟು ದಿನ ಬಾಳಿ ಬದುಕಿ ನಾನೆಲ್ಲನ ಈ ಮನೆಗೆಲ್ಲನ ಎಷ್ಟು ಒಳ್ಳೇದು ಮಾಡಿದ್ದೀನಿ ಅಂತದ್ರಾಗೆ ನನಗೆ ಇದನ್ನ ಮಾಡ್ತೀಯಲ್ಲ ನೀನು. ಎಷ್ಟು ಮಟ್ಟಿಗೆ ಇರಬೇಡ ನೀನು. ನನಗೆ ಇದನ್ನ ಮಾಡ್ತಾ ಇದೀಯ ನೀನು. ನಾನು ಹೋಗಲ್ಲ ನಾನು. ಹೋಗ್ಲಿಲ್ಲ ಅಂದ್ರೆ ಏನಿಲ್ಲ ನೋಡು, ಕಪ್ಪಳ ಕೊಡ್ದು ಬಿಡ್ತೀನಿ. ನಡಿ ಹಸಿಕೆ, ನಡಿಯ ಹಸಿಕೆ. ಎಳಿ ಹೇಳ್ತೀನಿ. ಸೌಭಾಗ್ಯ ಎಳ್ಕೊಂಡು ಹೋಗಮ್ಮ, ಹೊರ ಕೇಳ್ಕೊಂಡು ಹೋಗಮ್ಮ. ಓಹೋ ಅವಳು ಯಾವಳು? ಶೇಬೇಗ್ಯ ಅಂತ ಇಂಥ ಜಂಬಕ್ಕೆ ಮತ್ತೆ
ನಿಮಗೆ ನನಗೆ ಎಲ್ಲಿ ಇಕ್ಕಬೇಕು ಅಲ್ಲಿ ಇಕ್ಕಬೇಕು ನಿಮ್ಮಂತಾರನ ಅನಿಸುತ್ತೆ. ಎಷ್ಟು ಜಂಬ ನೋಡು, ಇಷ್ಟೆಲ್ಲ ಆದ್ರೂ ನಿನ್ನ ಜಂಬ ದೌಲತ್ ಕಡಿಮೆ ಆಗಿಲ್ಲ ನಿಮ್ಮಿಬ್ಬರಿಗೂ. ಎಷ್ಟು ಜಂಬ ಮಾಡ್ತೀರಾ? ನಡೀರಿ ಹಸಿಕೆ, ಈ ಮನೆಯಕ್ಕೆ ಬರೋ ಅಧಿಕಾರ ಇಲ್ಲಿ. ಮನೆಯಕ್ಕೆ ಏನನ್ನ ಕಾಲಿಕ್ಬಿಟ್ರೆ ತುಳ್ದು ಹಾಕ್ಬಿಡ್ತೀನಿ ನಿಮ್ಮನ್ನು. ನಡಿ ಹಸಿಕೆ, ನಡೀರಿ ಹಸಿಕೆ. ಈಗ ದಬ್ಬೇಡ, ಅದು ಯಾಕಂಗೆ ದಬ್ತೀಯ ನೋಡು. ಅವಳು ನಮ್ಮ ಸುಪ್ಪಿನ ದಬ್ಬಿರದ ಈ ಮನೆಯಾಗ ಹುಟ್ಟಿ ಬೆಳೆದು ಅಲ್ಲ ಸ್ವಂತ ಮಗಳನ್ನ ಆಚೆಗೆ ದಬ್ತಿದ್ರು ನೀನು ನೋಡ್ಕೊಂಡು ಹೆಂಗೆ ಇದು ಮಾಡ್ತಾ ಇದೆಯಲ್ಲ ನೀನು. ಬಾರಮ್ಮ ಗುಂಡು, ಬಾರಮ್ಮ ಸುಮ್ಮನೆ. ಯಾಕಜ್ಜಿ ಗುದ್ದಾಡ್ತಾರೆ? ಯಾರಜ್ಜಿ ಅವರು? ಯಾಕೆ ಗುದ್ದಾಡ್ತಾರೆ? ಹೋಗು, ಅಕ್ಕಯ್ಯ ಇದ್ದಾಳೆ ಒಳಗೆ, ಅಕ್ಕ ಇಂತ ಊಟ ಮಾಡೋಗಿ ಹೋಗು. ಅಕ್ಕಯ್ಯ ಉಣ್ತಾ ಇದ್ದಾಳೆ ಅಲ್ಲಿ ಅಡುಗೆ ಮನೆಗೆ, ಹೋಗಿ ಉಣ್ಣೋಗಮ್ಮ, ಉಣ್ಣೋಗಿ ಹೋಗು. ಯಾರ ಹೋಗಿ ಗುದ್ದಾಡ್ತಾರೆ? ಹೋಗು. ಅಮ್ಮಯ್ಯನೂ ಗುದ್ದಾಡ್ತೈತೆ ಅಲ್ಲೇನ ಅಜ್ಜಿ? ಅಮ್ಮಯ್ಯನೂ ಗುದ್ದಾಡ್ತೈತೆ, ಹೋಗು ಹೋಗು. ಅಮ್ಮಯ್ಯನೂ ಗುದ್ದಾಡ್ತೈತೆ, ಹೋಗಮ್ಮ. ಅವಾಗಲೇ ನೋಡಿರಿ, ನಾನು ಹುಡುಗರನ್ನ ಕುಂಡ್ರಿಸ್ಕೊಂಡಿದ್ದೀನಿ, ಯಾರು ಹುಡ್ತಾವ ಏನೋ ಅಂತ ಮಾತಾಡ್ತಾರೆ. ಅವಾಗಿನ ಅವನು ಚಂದಕ್ಕೆ ಬೈದವನಿ. ನಿಮ್ಮ ಮಾತೆ ಬಿಡಲ್ಲ, ನಿಮ್ಮ ಮಕ್ಳು ಬಿಡಲ್ಲ ಅಂತೇಳಿ ಚಂದಕ್ಕೆ ಬೈದೋಗ್ಯವನಿ. ಹಂಗಂದ್ರೂ ಹೊರಕ್ಕೆ ಬಂದವ್ರಲ್ಲ, ಒಳಕ್ಕೆ ಬಂದವಳಿ. ಒಳಕ್ಕೆ ಮನೆಯಾಗ ಕಾಲಿಗೆ ಸರ್ವೇ ನೀನು ಮಾಡಿರೋ ಇದಕ್ಕೆ ನನ್ನ ಮಗನಿಗೆ ಮಾಡಿರೋ ಮೋಸಕ್ಕೆ ಎಷ್ಟೊಂದು ದುಡ್ದು ಕಂಡರ್ಗೆ ಹಾಳಾಗಿ ಪಾಪ ಎಷ್ಟು ದುಡಿದ್ರು ₹1 ಉಳಿಸ್ದಂಗೆ ಮನೆ ನನ್ನ ಮಕ್ಳಿಗೆಲ್ಲನ ಅಧ್ವಾನ ಮಾಡಿ ನನ್ನ ಮಕ್ಳು ತಾಗ ಏನೋ ಸಿಗುತ್ತೆ ಅಮ್ಮಂಗೆ ನೆಚ್ಕೊಂಡು ಹೋಗಿ ಎಲ್ಲ ಹಾಳು ಮಾಡಿ ಬೆಂಕಿತ್ತು ಇಕ್ಕಿದ್ಲು. 7 ವರ್ಷ ಆಯ್ತು, 12 ವರ್ಷ ಆಯ್ತು ನನ್ನ ಮಗ ದುಡಿಯಕ್ಕೆ ಅಂದ್ಕೊಂಡು. ಯಾತು ಮಾಡಿದ್ಯಾ? ಯಾತು ಉಳಿಸಿದ್ಯಾ ಅವ್ನು ದುಡ್ದಿರೋದನ್ನ? ಇತ್ಲಾ ಬಾ ಸೌಭಾಗ್ಯ, ಸರಿಯಾಗಿ ಉಗುಳ್ತೀನಿ ಬಾಯಿಲಿ. ಅವಾಗಿಂದನ ಚಂದ ಕೂಗ್ತಿದ್ದೀನಿ. ಮನ ಮರ್ಯಾದೆ ಬೇಡವೆ ಸ್ವಲ್ಪ? ಕಂಡಾರ ಮಕ್ಕಳು ಕಂಡಾರರು ಹಂಗೆ ಹಿಂಗೆ ಅಂತ ಅವಾಗಿನ್ನ ಎಲ್ಲರೂ ಹೋಗ್ತೋದ್ರು. ಇನ್ನು ಮನೆ ಒಳಗೆ ಬಂದಿದ್ರಲ್ಲೇ ನೀವಿಬ್ರು. ನೀನು ಮಾತಾಡಬೇಡವೇ, ನೀನು ಮಾತಾಡಬೇಡ. ನನ್ನ ಮಗನ ಬಂದರೆ ನನ್ನ ಮಗ ನಿಮ್ಮನ್ನು ಹೆಂಗೆ ಹೊರಕ್ಕೆ ದಪ್ತಾನೆ ನೋಡ್ತಿರು. ಮಾತಾಡಬೇಡ ನೀನು. ಮಾತಾಡ್ಬಿಟ್ಟಿದ್ಯ ಅಂದ್ರೆ ನೋಡು ಸರಿ ಇರೋದಿಲ್ಲ ನಿನಗೆ. ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರೇ ನೀನು. ನಿನಗೇನೇ ಅಧಿಕಾರ ಐತೆ? ಅವಳಿಗೆ ಅಧಿಕಾರ ಐತೆ ಕಣೆ, ಅಧಿಕಾರ ಐತೆ ಕಣೆ. ಅಧಿಕಾರ ಇರೋದಕ್ಕೇನೆ ಬಂದಿರೋದು. ಅವಳು ಇವತ್ತು ಎಷ್ಟು ಬುದ್ಧಿವಂತಿಕೆಯಿಂದ ನಾನು ₹100 ಕೊಟ್ಟರು ಅದನ್ನ ಖರ್ಚು ಮಾಡ್ದಂಗೆ ಹೆಂಗೆ ಉಪಯೋಗ ಮಾಡ್ಕೋಬೇಕು ಹಂಗೆ ಉಪಯೋಗ ಮಾಡ್ಕೊಂಡಿಕ್ಕೆ ಅಂತಾಳೆ. ನಂಗೆ ಕಷ್ಟಪಟ್ಟು ದುಡ್ದಿದ್ಕೊಂಡು ಒಂದು ಸಾರ್ಥಕ ಆಗೋ ಥರ ಮಾಡ್ತಾಳೆ ಅವಳು. ನೀನು ಏನೇ ಮಾಡಿದೀಯಾ? ಈ ವರ್ಷ ದುಡ್ಡು ಕೊಟ್ಟಿದ್ದೀನಿ, ದುಡ್ದು ನಾನು ಈ ವರ್ಷ ಮಾಡಿದ್ದೀನಿ. ನೀನು ಏನೇ ಮಾಡಿದೀಯಾ? ನಿನ್ನ ಹಣೆ ಬರೋಕ್ಕೆ 1,00,000 ದುಡ್ಡು ನಾನು ದುಡ್ದಿರೋ ದುಡ್ಡು ಕೂಡಿಟ್ಕೊಂಡಿದ್ಯಾ? ಪೇಮೆಂಟ್ ಆದಂಗೆ ತಂದು ಎಳದ್ನಲ್ಲೇ ನಿನಗೆ. ವಾರ ಪೇಮೆಂಟ್ ಆದಾಗ ಕೊಟ್ಟು ಸಾಕಾಗೋಯ್ತು ನನಗೆ. ವಾರ ಕೊಡ್ತಿದ್ದೆ ಮನೆಯಾಳಿ. ನಿಂದಿಂಥ ಬುದ್ಧಿ ಎಂಬುದು ಗೊತ್ತಿರಲಿಲ್ಲ. ಯಾವನ್ನ ಕಂಡನ್ನು ಇಕ್ಕೊಂಡು ಕಂಡರ ಜೊತೆಗೆ ಓಡಾಡ್ಕೊಂಡು ಕಂಡನ ಜೊತೆಗೆ ಇರ್ತೀನಿ ಎಂಬುದಾದ್ರೆ ನಾನು ಇಲ್ಲೋಡು. ನಾನು ದುಡ್ದಿರೋ ದುಡ್ಡು ₹1 ಕೊಡ್ತಿರ್ಲಿಲ್ಲ. ಕಷ್ಟಪಡ್ತಾ ಇದ್ದಿದ್ದು ನಾನು. ಅವನು ಯಾವನೋ ಒಬ್ಬ ಬೇಕಾಗಿತ್ತು ನಿನಗೆ. ಕಷ್ಟಪಟ್ಟು ನಾನು ಕೆಲಸ ಮಾಡೋನು ನಾನು. ನನಗೇನು ಬೆಲೆ ಇರಲಿಲ್ಲ. ನಾನು ಆಟ ಕೊಂಟು ಲೆಕ್ಕಕ್ಕಿಲ್ಲ ಅಮ್ಮಂಗಿದ್ದೆ. ನಾನು ಹಿಂಗೆ ಆದರೆ ಆಗಲ್ಲ ಅಂತೇಳಿ ನಾನು ಯಾವಾಗ ಎಚ್ಚರಿಕೆ ತಗೊಂಡು ನನ್ನ ಪಾಡಿಗೆ ನಾನು ದುಡ್ದಿರೋ ದುಡ್ಡು ಇಕ್ಕೊಂಡು ನನ್ನ ಪಾಡಿಗೆ ನಾನು ಇರೋದು ಕಲ್ಕಂಡು ಆವಾಗ ಗೊತ್ತಾಯ್ತು ನನಗೆ. ನಿಮ್ಮಿಬ್ಬರು ತಾಯಿ ಮಗಳು ಬಂಡವಾಳ ಏನು ಅಂತ. ತಡಿ, ಫೋನ್ ಮಾಡಿದ್ದೀನಿ. ನನ್ನ ಮಗ ಬರ್ತಾನೆ. ನನ್ನ ಮಗ ಬಂದ ಮೇಲೆ ಇರೋದು ನಿನಗೆ. ನನ್ನ ಮಗ ಬರಲಿ. ನನ್ನ ಮಗಗೆ ಬರಲಿ. ನನ್ನ ಮಗ ಬಂದಾಗ ಫೋನ್ ಮಾಡ್ತೀನಿ ನಾನು. ನನ್ನ ಮಗ ಬರಲಿ, ಗೊತ್ತಾಗುತ್ತೆ ನಿನಗೆ. ಫೋನ್ ಮಾಡಿದ್ದೀನಿ. ಕರ್ಸೈ ನಿನ್ನ ಮಗನ್ನೇ ಕರ್ಸು ನಿನ್ನ ಮಗನ್ನ. ನೀನು ಯಾರೇನು ಹೆದರಿಕೆಮಲ್ಲ, ಕರ್ಸೆ. ನೀನೇನೇ ಎದುರಿಸಿರು ನಾನು ಇಲ್ಲಿಂದ ಓಡ್ಸೋಕ್ಕಾಗಲ್ಲ. ಅಷ್ಟೇನೆ. ನನಗೆ ಹೇಳವ್ರೆ ಈ ಮನೆ ಯಜಮಾನಿ ನೀನೇನೆ, ಈ ಮನೆ ನಿನ್ನೇ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಗಂಡ ಹೇಳವ್ರೆ. ನನ್ನ ಗಂಡ ಹೇಳ್ದಂಗೆ ಕೇಳ್ತೀನಿ. ನನ್ನ ಮನೆಯ ಕ್ಯಾಮಳನ ಬಂದು ಕಾಲಿಕ್ಕಿದ್ದಾಳೆ ಅಂತಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಗೆಂಡ ಹೋಗಿ ನಿನ್ನ ಗಂಡ ಇದ್ದಾನೆ. ಹೋಗಿ ಸತ್ತಾಲೆ ಮಣ್ಣಕ್ಕೆ ಹೋಗ್ಯವನಂತ ನಿನ್ನ ಗಂಡ ಅಲೆ ಕೊಳ್ತೋಗ್ಯವನಂತಿ. ನನ್ನ ಗಂಡನ್ನ ನಿನ್ನ ಗಂಡ ಅಂತ ಹೇಳಕ್ಕೆ ಬಂದಿದ್ದೀನಿ. ನೋಡಿಯಾ ಸಿಕ್ಕಿ ನೋಡಿ. ನನ್ನ ಗಂಡೆ ಅಂತ ಅಣಗ್ಸೋದು, ಅಂಕ್ಲು ಮಾತಾಡೋದು. ಯಾರನ್ನ ಮುಸ್ಲಿಮ್ ಹೋಗು ತಿರ್ಬೋದು. ಚೆನ್ನಾಗಿ ಕಲ್ತಾ ಇದ್ದಾಳೆ. ಮುಸ್ಲಿಮ್ ಹೋಗು ತಿರ್ಬೋದು. ಮತ್ತೆ ನಮ್ಮ ಅಮ್ಮಾಯಿ ಹೊಟ್ಟೊರಿಯೋದು. ನಿನಗಲ್ಲ ಕಣಜ್ಜಿ, ಸುಮ್ಕಿರು. ನಿನ್ಗೇನು ಅಡುಗೆ ಮಾಡಿಕ್ಕ ತಪ್ಪು ಹೆಂಗನ ಯಾರೋ ಒಬ್ಳು ಬಂದ್ಲು ಅಂತ ಹೇಳಿ ಅವಳ ಕಡೆಗೆ ಮಾತಾಡ್ತಾ ಇದೀಯ. ಎಷ್ಟು ಒಳ್ಳೆ ಮನ್ಸೈತೆ, ಎಷ್ಟು ಗೌರವಾಗಿ ಐದಾಳು ಇವತ್ತು ಅಂಬೋದು ನನಗೆ ಗೊತ್ತು. ನಿಮ್ಗೇನು ಗೊತ್ತು? ಮನೆ ನನ್ನ ಸಸಿ ಅವಳೇ ಕಣಿ, ನಮ್ಮ ಮೊಮ್ಮಕ್ಕಳು ಅವರೇ ಕಣಿ. ಪಾಪ ಇವತ್ತೆಂತ ಸೆನಕ್ಕೆ ಮಾಡ್ಕೊಂತಾರೆ ಎಂದ. ನಾನು ಒಂದು ಮಾತ್ರ ತಂದು ಕೊಡಮ್ಮ. ಕಾಲು ನೋಯ್ತಾ ಕೈ ನೋಯ್ತೇವೆ ಅಂದ್ರೂ ಒಂದು ಮಾತ್ರ ತಂದು ಕೊಡ್ತಿರ್ಲಿಲ್ಲ. ಇವತ್ತು ಮೆರೆದೋದು ಹಂಗಿನಿ. ಎಂದೆಂದು ಮೊಮ್ಮಗಳು ಅಜ್ಜಿ ಅಂತೇಳಿ ಯಾವತ್ತನ ಒಂದು ದಿವಸಕ್ಕೆ ನಿನ್ನ ನಾಣೆ ಬರಕ್ಕೆ ಹೋಗು. ನಿನ್ನಂತಾಳೆ ನನ್ನ ಮೊಮ್ಮಗಳು ಅಂತ ಹೇಳ್ಕೆ ಮಕ್ಕಳು ಅನಿಸ್ಕೆ ಗೊತ್ತಿ. ನಾನು ಬಂದಿದ್ದೀರಂದ್ರೆ ಕಾಲಿಗೆ ಇನ್ನೊಂದ್ಸತಿ ಯಾತನ ತಾಂಡು ಹಾಕ್ಬಿಡ್ತೀನಿ. ಕಾಲು ಮುರೇ ಹೋಯ್ತೀನಿ, ಕಾಲು ಮುರಿದಾಕ್ಬಿಡ್ತೀನಿ. ಮನೆ ಒಳಗೆ ಬಂದವ್ರಿ ಎಷ್ಟು ಮಟ್ಟಿಗಿರ್ಬೇಡ. ನಾನು ಇದ್ದಂಗ್ಲೇನೆ ನೋಡ್ರಿ. ನಮಗೆ ಈಸ್ ದಿವಸ ಬರೋ ಅಧಿಕಾರ ಇರಲಿಲ್ಲ. ಇವಾಗ ಬರೋ ಅಧಿಕಾರ ಐತಂತ. ಈಸ್ ದಿವಸ ಗಣಮಗೆ ಹೊರಗೆ ಇದ್ರು ಹೆದ್ರಿಕೆಮಾರು. ಈಗ ಸೌಭಾಗ್ಯ ಬಂದಿರೋದಕ್ಕೆ ಸೌಭಾಗ್ಯನ ಮೇಲೆ ಜೋರು ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಇರ್ಬೇಡ ತಾಯಿ ಮಗಳಿಬ್ರು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.